ಹರಿಹರ ಪಂಚಮಸಾಲಿ ಪೀಠದ ಒಂದು ವಿವಾದ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡ್ತಾ ಇದೆ. ಈ ಪೀಠಕ್ಕೆ ಹೊಸ ಶ್ರೀಗಳ ನೇಮಕಕ್ಕೆ ಪ್ಲಾನ್ ಮಾಡಲಾಗಿದೆಯಾ? ಯಾಕಂದ್ರೆ ನಿನ್ನೆ ಲೆಕ್ಕ ಕೊಡೋ ಕಾರ್ಯಕ್ರಮದಲ್ಲಿ ಮನಗುಳಿ ಮಠದ ಶ್ರೀ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಅಭಿನವ ಸಂಗನ ಬಸವ ಶ್ರೀ ಪ್ರತ್ಯಕ್ಷವಾಗಿ ಲೆಕ್ಕ ಕೊಡೋ ವೇಳೆ ಸ್ವಾಮೀಜಿಯ ಉಪಸ್ಥಿತಿ ಕೆಲವು ಕುತೂಹಲವನ್ನ ಜೊತೆಗೆ ಪ್ರಶ್ನೆಗಳನ್ನ ಮೂಡಿಸಿದೆ. ಹಾಗಿದ್ರೆ ಮಠದ ಮುಂದಿನ ಪೀಠಾಧಿಪತಿ ಆಗುವಂತಹ ಪರೋಕ್ಷ ಸಂದೇಶನ ಟ್ರಸ್ಟಿಗಳು ಇವರ ಉಪಸ್ಥಿತಿಯಲ್ಲಿ ರವಾನೆ ಮಾಡಿದ್ರ? ಹಾಗಿದ್ರೆ ಈ ಕಾರ್ಯಕ್ರಮದ ಮುಖೇನ ಮುಂದಿನ ಪೀಠಾಧ್ಯಕ್ಷರು ಇವರೇ ಅನ್ನೋದನ್ನ ಜಗಜ್ಜಾಹೀರು ಮಾಡಲಿಕ್ಕೆ ಟ್ರಸ್ಟಿಗಳು ಮುಂದಾಗಿದ್ರ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ನಿನ್ನೆ ಲೆಕ್ಕ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಟ್ರಸ್ಟಿಗಳ ವತಿಯಿಂದ. ಆ ಸಂದರ್ಭದಲ್ಲಿ ಶ್ರೀಗಳು ಕೂಡ ಉಪಸ್ಥಿತರಿದ್ದರು. ನಾವೆಲ್ಲರೂ ಕೂಡ ಅದೇ ಅಂದ್ಕೊಂಡಿದ್ದು, ಬಹುಶಃ ಮುಂದಿನ ಪೀಠಾಧಿಪತಿ ಇವರೇ ಆಗಬಹುದು ಅಂತ. ಆ್ಯಂಡ್ ಇವತ್ತು ಅದೇ ಥರದ ಸುದ್ದಿ ಓಡಾಡ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ವಚನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿ ಹೊಸ ಶ್ರೀಗಳನ್ನು ತರುವಂತಹ ಪ್ಲಾನ್ನ ಟ್ರಸ್ಟಿಗಳು ಮಾಡಿಕೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಸ್ವಾಮೀಜಿಗಳ ಪರ ಭಕ್ತರು, ಅಂದರೆ ವಚನಂದ ಶ್ರೀಗಳ ಪರ ಭಕ್ತರು ಇದಕ್ಕೆ ಸಹಮತವನ್ನು ಸೂಚಿಸ್ತಾರೆ ಅನ್ನೋದೇ ಪ್ರಶ್ನೆ. ರಾಹುಲ್, ನಿನ್ನೆ ನಡೆದಂತ ಮಠದ ಲೆಕ್ಕಕೊಡಿ ಸಮಿತಿ ವಿಚಾರದಲ್ಲಿ ಇಲ್ಲಿ ಏನು ವಿಜಯಪುರದ ಮನಗುಳಿ ಶ್ರೀಗಳು, ಸಂಗನ ಬಸವ ಶ್ರೀಗಳು ಅವರನ್ನ ಕರೆತರಲಾಗಿತ್ತು. ಲೆಕ್ಕಕೊಡು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಇವ್ರು ಹೇಗೆ ಬಂದ್ರು ಅಂತ ಹೇಳಿ ಎಲ್ಲರಿಗೂ ಒಂದು ಅನುಮಾನ ಮೂಡಿತು. ಇಲ್ಲಿ ಟ್ರಸ್ಟಿಗಳ ಪ್ಲಾನ್ ಏನಂದ್ರೆ, ಸದ್ಯಕ್ಕೆ ವಿಜಯಪುರದ ಸಂಗನ ಬಸವ ಶ್ರೀಗಳನ್ನ ಅವ್ರನ್ನೇ ಕರೆತಂದು ಪೀಠಾಧಿಪತಿ ಮಾಡ್ಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡಿದ್ರ ಅಂತ ಹೇಳಿ ಈ ಬಗ್ಗೆ ಒಂದು ಹಿಂಟನ್ನು ಕೂಡ ಕೊಟ್ರ ಅಂತ ಒಂದು ವಿಚಾರ ಚರ್ಚೆಗೆ ಗ್ರಾಸ ಆಗಿರೋದು. ಕಾರಣ ಏನಂತಂದ್ರೆ, ಲೆಕ್ಕಕೊಡಿ ಸಮಿತಿಯಲ್ಲಿ 12 ಜನ ಮಾತ್ರ ಟ್ರಸ್ಟಿಗಳು ಭಾಗಿಯಾಗ್ತಾರೆ, ಕೆಲವೊಂದಿಷ್ಟು ಮುಖಂಡರು ಭಾಗಿಯಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ವಿಜಯಪುರದ ಸಂಗನ ಬಸವ ಶ್ರೀಗಳು ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಕಾರ್ಯಕ್ರಮದ ಕುರಿತು ಮತ್ತು ಸ್ವಾಮೀಜಿ ವಿರುದ್ಧ ಕುರಿತು ಅವರು ಮಾತನಾಡಿರುವಂತದ್ದು ಭಾರಿ ಚರ್ಚೆ ಗ್ರಾಸ ಆಯ್ತು. ಇನ್ನು ಇವರೇ ಏಕೆ ಈ ರೀತಿಯಾಗಿ ಅನುಮಾನ ಮೂಡೋಕೆ ಕಾರಣ ಏನು ಮತ್ತು ಅವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರು ಅನ್ನೋ ವಿಚಾರಕ್ಕೆ ಚರ್ಚೆ ಮಾಡೋದಾದ್ರೆ, ಇವರು ಹಳೆಯ ಶ್ರೀಗಳಾದಂತ ಏನು ಹರಿಹರ ಪಂಚಮಸಾಲಿ ಮಠದ ಮೊದಲ ಪೀಠಾಧಿಪತಿ ಆದಂತ ಮಹಾಂತ ಗುರುಗಳೇನಿದ್ರು, ಆ ಗುರುಗಳ ಅಪ್ಪಟ ಶಿಷ್ಯ ಮತ್ತು ಪಂಚಮಸಾಲಿ ಸಮುದಾಯದ ಸ್ವಾಮೀಜಿ ಅವರು ಮತ್ತು ಅನೇಕ ಧಾರ್ಮಿಕ ವಿಚಾರಗಳನ್ನ ತಿಳಿದುಕೊಂಡವರು ಮತ್ತು ನುಡಿ ಆಚಾರ ವಿಚಾರದಲ್ಲೂ ಕೂಡ ಸಾಕಷ್ಟು ಒಳ್ಳೆ ನಡತೆಯನ್ನ ಹೊಂದಿದ್ದಾರೆ ಅನ್ನೋದು ಎಲ್ಲರ ಟ್ರಸ್ಟಿಗಳ ಗಮನ ಸೆಳೆದಿದ್ರಿಂದ ಅವ್ರನ್ನೇ ಕರೆತಂದು ಮುಂದಿನ ಸ್ವಾಮೀಜಿಯನ್ನ ಮಾಡಬೇಕು ಅಂತ ಎಲ್ಲ ರೀತಿಯನ್ನ ಪ್ಲಾನ್ ಅನ್ನ ಮಾಡಿದ್ರೆ. ಆದ್ರೆ ಭಕ್ತರ ಮುಂದೆ ಇದನ್ನ ಇಡುವಂತ ಕೆಲಸವನ್ನ ಮಾಡಿಲ್ಲ. ಈಗ ಏನು ಸಾತ್ವಿಕವಾಗಿ ಅವ್ರನ್ನ ಕರೆತಂದು ಕಾರ್ಯಕ್ರಮದಲ್ಲಿ ಎಲ್ಲರ ಮುಂದೆ ಕೂರಿಸಿ ಅದು ಮಧ್ಯದಲ್ಲೇ ಸೀಟನ್ನ ಕೊಟ್ಟವರಿಗೆ ಮುಂದಿನ ಪೀಠಾಧಿಪತಿ ಅನ್ನೋ ಒಂದು ಹಿಂಟನ್ನ ಟ್ರಸ್ಟಿಗಳು ಈಗಾಗಲೇ ಕೊಟ್ಟಿರುವಂತದ್ದು. ಇದನ್ನ ಎಷ್ಟರ ಮಟ್ಟಿಗೆ ಇಲ್ಲಿನ ಭಕ್ತರು ಒಪ್ಪಿಕೊಳ್ತಾರೆ? ಯಾಕಂದ್ರೆ ಅವರು ನಿನ್ನೆ ಬಂದು ಭಾಷಣ ಮಾಡುವ ಸಮಯದಲ್ಲೂ ಕೂಡ ಸಾಕಷ್ಟು ಭಕ್ತರು ಅದನ್ನ ವಿರೋಧ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಸ್ವಾಮೀಜಿ ಅವರನ್ನ ಹೊರಗೆ ಹಾಕಿದ ನಂತರ ಇವ್ರ ಸಂಗನ ಬಸವರನ್ನ ಪೀಠಾಧಿಪತಿಯಾಗಿ ನೇಮಕ ಮಾಡಬೇಕಾಗತ್ತೆ. ಆದ್ರೆ ಸ್ವಾಮೀಜಿ ಈಗ ಪೀಠ ಬಿಡಲ್ಲ ಅಂತ ಹೇಳಿದರೆ, ನಾವು ಪೀಠದಿಂದ ತೆಗಿತೀವಿ ಅಂತ ಹೇಳಿದರೆ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು. ಇದೊಂದು ಕೋರ್ಟ್ ಕೇಸು ಅಲ್ಲಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಕೋರ್ಟ್ ಮೂಲಕ ಅಂದ್ರೆ ಸ್ವಾಮೀಜಿಯನ್ನ ಪೀಠ ತ್ಯಾಗ ಮಾಡುವಂತ ಹೇಳಿದ್ರೆ ಅಲ್ಲಿಗೆ ಅದು ಸಮಸ್ಯೆ ಬಗೆಹರಿಯುವಂತ ಕಾಣುತ್ತೆ. ಯಾಕಂದ್ರೆ ಈಗ ಒಂದು ಕಡೆ ಭಕ್ತರು ನಾವು ಸ್ವಾಮೀಜಿಯನ್ನು ಬಿಟ್ಕೊಡಲ್ಲ ಅಂತ ಹೇಳಿದ್ರೆ ಟ್ರಸ್ಟಿಗಳು ಅವರನ್ನ ತೆಗಿತೀವಿ ಅಂತ ಹೇಳ್ತಾರೆ. ಹೀಗಾಗಿ ಹಗ್ಗ ಜಗ್ಗಾಟ ಇದೇ ರೀತಿಯಾಗಿ ಮುಂದುವರೆದಿರುವಂತದ್ದು. ಮುಂದಿನ ದಿನ ಚೇಂಜ್ ಮಾಡಿದ್ರೆ ಅಷ್ಟೇ ಸಂಗನ ಬಸವ ಬರುವಂತ ಸಾಧ್ಯತೆ ಇದೆ. ರಾಹುಲ್. ರೈಟ್ ಮಹದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.